ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಒಂದು ಸೆಷನಲ್ಲಿ ಇಂಟರ್ವ್ಯೂ ಅಂತ ತಗೊಂಡಾಗ ಜಾವಾ ಸ್ಕ್ರಿಪ್ಟಲ್ಲಿ ಮೋಸ್ಟ್ ಆಫ್ ದ ಟೈಮ್ ಈ ಥರದ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದರಲ್ಲಿ ಒಂದು ಕ್ವಶನ್ ನಾನು ಪಿಕ್ ಮಾಡಿದ್ದೀನಿ. ನನಗೆ ತುಂಬ ಸಲ ಕೇಳಿದ್ರು ಇದನ್ನು. ಅದೇ ಒಂದು ಕ್ವಶನ್ ನಾನು ಪಿಕ್ ಮಾಡಿದ್ದೀನಿ. ಏನಂತಂದರೆ, ನಿಮಗೆ ಒಂದು ಫಂಕ್ಷನ್ ಅಂತ ತಗೊಂಡ್ರೆ 2 ಪ್ಯಾರಾಮೀಟರ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಆ ಥರ ಇರುತ್ತೆ. ಮೊದಲನೇ ಪ್ಯಾರಾಮೀಟರ್ ಒಂದು ಟಾರ್ಗೆಟೆಡ್ ಅರೆ, ಎರಡನೇದು ಟಾರ್ಗೆಟೆಡ್ ವ್ಯಾಲ್ಯೂ. ಅಂದರೆ ಮೊದಲನೇದೊಂದು ಅರೆ, ಎರಡನೇದೊಂದು ವ್ಯಾಲ್ಯೂ ಕೊಟ್ಟಿರ್ತಾರೆ. ಏನಂತಂದರೆ, ಅರೆನಲ್ಲಿ ಯಾವುದಾದ್ರೂ 2 ಎಲಿಮೆಂಟ್ಸ್ನ ನೀವು ಸಮ್ ಮಾಡಿದ್ರೆ ಟಾರ್ಗೆಟೆಡ್ ವ್ಯಾಲ್ಯೂ ಆ ಸಮ್ 2 ಈಕ್ವಲ್ ಆಗಿರಬೇಕು. ಆ ಥರದ್ದು ಒಂದಷ್ಟು ನಂಬರ್ಗಳನ್ನ ನೀವು ಐಡೆಂಟಿಫೈ ಮಾಡಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅಂದರೆ ನನ್ನ ಹತ್ರ ಈ ಥರದೊಂದು ಅರೆ ಕೊಟ್ಟಿರ್ತಾರೆ. ಆ ಅರೆ ಮತ್ತು ಟಾರ್ಗೆಟೆಡ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಈ 6 ವ್ಯಾಲ್ಯೂನ ನಾನು ಇದರಲ್ಲಿರೋ ಯಾವ 2 ಎಲಿಮೆಂಟ್ನ ಆ್ಯಡ್ ಮಾಡಿದ್ರೆ ನಂಗೆ 6 ಆಗುತ್ತೆ ಅಂತ ನಾನು ಐಡೆಂಟಿಫೈ ಮಾಡಬೇಕು. ಎಕ್ಸಾಂಪಲ್, 1 ಮತ್ತು 2ನ ಆ್ಯಡ್ ಮಾಡಿದ್ರೆ 6 ಆಗುತ್ತಾ? ಇಲ್ಲ, 3 ಆಗುತ್ತೆ. 1 ಮತ್ತು 3ನ ಆ್ಯಡ್ ಮಾಡಿದ್ರೆ 4 ಆಗುತ್ತೆ. 1 ಮತ್ತು 4ನ ಆ್ಯಡ್ ಮಾಡಿದ್ರೆ 5 ಆಗುತ್ತೆ. 1 ಮತ್ತು 5ನ ಆ್ಯಡ್ ಮಾಡಿದ್ರೆ ನಂಗೆ 6 ಆಗುತ್ತೆ. ನನಗೆ 6 ಬರ್ತಾ ಇದೆ. ನೆಕ್ಸ್ಟ್ 2 ಮತ್ತು 3ನ ಆ್ಯಡ್ ಮಾಡಿದ್ರೆ ಬರೋದಿಲ್ಲ. 2 ಮತ್ತು 4ನ ಆ್ಯಡ್ ಮಾಡಿದ್ರೆ ಸಿಗುತ್ತೆ, 6 ಆಗುತ್ತೆ. 2 ಮತ್ತು 5ನ ಆ್ಯಡ್ ಮಾಡಿದ್ರೆ ಎಕ್ಸಿಡ್ ಆಗಿಬಿಡ್ತಾರೆ, 7 ಬರುತ್ತೆ. ಸೊ ಈ ರೀತಿ ಒಂದಷ್ಟು ಲಾಜಿಕ್ಸ್ನ ನಾವು ಯೂಸ್ ಮಾಡ್ಕೊಂಡು ಏನು ಮಾಡಬೇಕು, ಇದನ್ನು ಐಡೆಂಟಿಫೈ ಮಾಡ್ಬೋದು. ಇದೆಲ್ಲ ಏನು ಅಂತಂದರೆ, ನೀವು ಲಾಜಿಕ್ಸ್ ಹೆಂಗೆ ಯಾವ ರೀತಿ ಬರೀತೀರ, ನೀವು ಯಾವ ಥಿಂಕ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಈ ಥರದ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಇವತ್ತು ಅಂತಂದರೆ, ಫಸ್ಟ್ ನಾನೊಂದು ಫಂಕ್ಷನ್ ತಗೋತಾ ಇದ್ದೀನಿ. ಈಸ್ ಈಕ್ವಲ್ ಟು ಜಸ್ಟ್ ಒಂದು ನಾರ್ಮಲ್ ಕಾಮನ್ ಫಂಕ್ಷನ್. ಓಕೆ, ಈ ಒಂದು ಫಂಕ್ಷನ್ನು 2 ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತಾ ಇದೆ. ಏನದು 2 ಆರ್ಗ್ಯುಮೆಂಟ್ ಅಂತಂದರೆ, ಮೊದಲನೇದು ಅರೆ, ಎರಡನೇದು ಟಾರ್ಗೆಟೆಡ್ ವ್ಯಾಲ್ಯೂ. ಅದೇ ಅರೇನ ನಾನು ಎ ಅಂತ ತಗೊಂಡು ಟಾರ್ಗೆಟೆಡ್ ವ್ಯಾಲ್ಯೂನ ವ್ಯಾಲ್ಯೂ ಅಂತ ತಗೋತಾ ಇರ್ತೀನಿ, ವಿ ಅಂತ ತಗೊಂಡಿರ್ತೀನಿ. ಇದನ್ನು ಲಾಗ್ ಮಾಡೋದಾದರೆ ಎ ಕಾಮ ವಿ. ನನಗೆ ಕನ್ಸೋಲಲ್ಲಿ ಏನು ಬರ್ತಾ ಇದೆ ನೋಡೋಣ. ನನಗೆ ಮೊದಲನೇದು ಏನಲ್ಲಿ ಅರೆ ಬರ್ತಾ ಇದೆ, ವಿನಲ್ಲಿ ಟಾರ್ಗೆಟೆಡ್ ವ್ಯಾಲ್ಯೂ ಬರ್ತಾ ಇದೆ. ಸೊ ಇದನ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ನಾನು ಅರೇನ ಮ್ಯಾಪ್ ಮಾಡ್ತೀನಿ. ಓಕೆ, ನನಗೇನು ಬರುತ್ತೆ, ಎಲಿಮೆಂಟ್ಸ್ ಬರ್ತಾ ಇರುತ್ತೆ. ಪ್ರತಿಯೊಂದು ಎಲಿಮೆಂಟಲ್ಲಿ ಏನು ಬರ್ತಾ ಇದೆ ಅದನ್ನು ಕೂಡ ನಾವು ಲಾಗ್ ಮಾಡಿ ಚೆಕ್ ಮಾಡೋಣ. ಲಾಗ್ ಮಾಡ್ತೀನಿ ನಾನು ELE ಅಂತ. ನನಗೆ 1 2 3 4 5 6 ಅಂತ 5 ಅಂತ ಬರ್ತಾ ಇದೆ. ಆಯಿತಾ, ಇದು ಕರೆಕ್ಟು. ಈಗ ನಾನೇನು ಮಾಡಬೇಕು, ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ತೀನಿ. ಡಿಫ್ರೆನ್ಸ್ ಇಸ್ ಈಕ್ವಲ್ ಟು, ನನ್ನ ಹತ್ರ ಏನಿದೆ ವ್ಯಾಲ್ಯೂ, ಏನಿದೆ ವ್ಯಾಲ್ಯೂ ಮೈನಸ್ ELE. ಅಂದರೆ ನನ್ನ ಹತ್ರ ವ್ಯಾಲ್ಯೂ ಏನಿದೆ 6 ಇದೆ. 6 ಮೈನಸ್ ಎಲಿಮೆಂಟ್ ಅಂದರೆ ಫಸ್ಟ್ ಟೈಮ್ 1 ಬಂದಾಗ ನನಗೆ ಆಯಿತು ಡಿಫ್ರೆನ್ಸ್ ಅನ್ನೋದು ನನಗೆ 5 ಅನ್ನೋದು ಸಿಗುತ್ತೆ. ಇದು ನಾನು ಮತ್ತೆ ಕನ್ಸೋಲ್ ಮಾಡ್ತಾ ಇದ್ದೀನಿ. ಇದನ್ನು ಕಮೆಂಟ್ ಮಾಡ್ತೀನಿ. ಕಮೆಂಟ್ ಮಾಡಿ ಡಿಫ್ರೆನ್ಸ್ನ ನಾನು ಕನ್ಸೋಲ್ ಮಾಡಿದ್ರೆ ಮೊದಲನೇ ಸಲ ನನಗೆ 5 ಅನ್ನೋದು ಬಂತು. ಅಂದರೆ 1ಅನ್ನು 6ಅಲ್ಲಿ 1ಅನ್ನು ಮೈನಸ್ ಮಾಡಿದ್ರೆ ನನಗೆ 5 ಬರ್ತಾ ಇದೆ. 6ಅಲ್ಲಿ 2ನ ಮೈನಸ್ ಮಾಡಿದ್ರೆ ನನಗೆ 4 ಬರ್ತಾ ಇದೆ. 6ಅಲ್ಲಿ 3ನ ಮೈನಸ್ ಮಾಡಿದ್ರೆ ನನಗೆ 3 ಬರ್ತಾ ಇದೆ. ಈ ರೀತಿ ನಾನೊಂದಷ್ಟು ನಂಬರ್ಗಳನ್ನ ಫೈಂಡ್ ಔಟ್ ಮಾಡಿ ಡಿಫ್ರೆನ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೊತೀನಿ. ಇದಾದಮೇಲೆ ಈಗ ಈ ಒಂದು ಡಿಫ್ರೆನ್ಸು ನಮ್ಮ ಹತ್ರ ಅರೇನಲ್ಲಿ ಇದೇ ಚೆಕ್ ಮಾಡ್ತೀನಿ. ಅಂದರೆ ಏನಕ್ಕೆ, ನನಗೆ ಡಿಫ್ರೆನ್ಸ್ ಏನೋ ಬಂದಿದೆ. ಆಯಿತಾ, ನಾನು ಅದನ್ನು ಅರೇನಲ್ಲಿ ಚೆಕ್ ಮಾಡ್ತೀನಿ. ಹೆಂಗೆ ಚೆಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಇನ್ಕ್ಲೂಡ್ಸ್ DIFF. ಅಂದರೆ ಈ ಅರೇನಲ್ಲಿ ಇದು ಇನ್ಕ್ಲೂಡ್ ಆಗಿದೆಯಾ ಅಂತ ಕೇಳುತ್ತೆ. ಇನ್ ಕೇಸ್ ಆಗಿದ್ರೆ ಟ್ರೂ ರಿಟರ್ನ್ ಆಗುತ್ತೆ, ಇಲ್ಲ ಅಂತಂದರೆ ಫಾಲ್ಸ್ ರಿಟರ್ನ್ ಆಗುತ್ತೆ. ಇನಿಷಿಯಲಿ ಫಾಲ್ಸ್ ರಿಟರ್ನ್ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇನಿಷಿಯಲಿ ಟ್ರೂ ರಿಟರ್ನ್ ಆಗೇ ಆಗುತ್ತೆ. ಏನಕ್ಕೆ ಅಂತಂದರೆ, ಅರೇನಲ್ಲಿ 5 ಅನ್ನೋದಿದೆ. ಆಯಿತಾ, ಯಾವ್ಯಾವ ನಂಬರ್ಗಳು ಇದೆ ಅನ್ನೋದನ್ನ ನಾನು ಕನ್ಸೋಲ್ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಯಾವುದೇದು ಅಂತಂದರೆ DIFF. ಈ ಒಂದು ಡಿಫ್ರೆನ್ಸ್ನ ನಾನು ಕಮೆಂಟ್ ಮಾಡ್ತೀನಿ. ಸೊ ನನಗೆ 5 4 3 2 1 ಅನ್ನೋದು ಇದಿಷ್ಟು ನಂಬರ್ಗಳು ಕೂಡ ನನಗೇನಾಗ್ತಾ ಇದೆ, ಡಿಫ್ರೆನ್ಸಲ್ಲಿ ಸಿಗ್ತಾ ಇದೆ. ಅಂದರೆ 6 ಮೈನಸ್ 1 ಏನಾಯಿತು, 5 ಆಯಿತು. 6 ಮೈನಸ್ 2 ಏನಾಯಿತು, ನನಗೆ 4 ಆಯಿತು. 6 ಮೈನಸ್ 3 ಏನಾಯಿತು, ನನಗೆ 3 ಆಯಿತು. 6 ಮೈನಸ್ 4 2. ಇದಿಷ್ಟು ಕೂಡ ಇದೆ. ಫಾರ್ ಎಕ್ಸಾಂಪಲ್, ನಾನು ಇದನ್ನು 10 ಮಾಡಿದೆ ಅಂತ ಇಟ್ಕೊಳ್ಳಿ. ಆಯಿತಾ, ನಾನೀಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, 10 ಮಾಡಿದೆ. 10 ಅನ್ನೋದು ಕೂಡ ಇದೆ, ಆದರೆ ಇಲ್ಲಿ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ 10 ಈಗ 6 ಮೈನಸ್ 10 ಏನಾಯಿತು, ಮೈನಸ್ 4 ಆಯಿತು ನನಗೆ. ಆಯಿತಾ, ಮೈನಸ್ 4 ಅನ್ನೋದು ಈ ಅರೇನಲ್ಲಿ ಇದೆಯಾ? ಇಲ್ಲ. 6 ಮೈನಸ್ 20 ಮಾಡ್ತೀನಿ ನಾನು. 20 ಮಾಡಿದ್ದು ನನಗೆ 14 ಆಯಿತು. 14 ಕೂಡ ಅರೇನಲ್ಲಿ ಇದೆಯಾ? ಇಲ್ಲ. ಸೊ ಅರೇನಲ್ಲಿ ಆ ವ್ಯಾಲ್ಯೂ ಇದೆಯಾ ಇಲ್ವಾ, ಅಂದರೆ ಡಿಫ್ರೆನ್ಸ್ ಆದಂಥ ವ್ಯಾಲ್ಯೂ ಅರೇನಲ್ಲಿ ಇದೆಯಾ ಇಲ್ವಾ ಅಂತ ನಾವು ಐಡೆಂಟಿಫೈ ಮಾಡ್ಕೋತಾ ಇದ್ದೀವಿ. ಇನಿಷಿಯಲಿ ನಾನು 1 ಅಂತ ಕೊಟ್ಟಿರ್ತೀನಿ, ನನಗೆ ಅಷ್ಟು ವ್ಯಾಲ್ಯೂ ನನಗೆ ಸಿಗ್ತಾ ಇದೆ. ಆಯಿತಾ, ಅಥವಾ 10 ಅಂತಲೇ ಕೊಡೋಣ, ಸಮಸ್ಯೆ ಏನಿಲ್ಲ. ಯಾಕೆಂದರೆ -4 ಅದು ಒಂದು ಸಿನಾರಿಯೋ ಆಗೋಗ್ಲಿ. ಸೊ ಆ ರೀಸನ್ನಿಂದ ಇದಿಷ್ಟ ಆಯಿತು. ಈಗ ನಾನು ಏನು ಮಾಡಬೇಕು, ಇದೆಲ್ಲನೂ ನಾನು ಒಂದು ಅರೆಗೆ ಪುಷ್ ಮಾಡಬೇಕು. ಸೊ ಫಸ್ಟ್ ನಾನು ಏನು ಮಾಡ್ತಿದ್ದೀನಿ, ಲೆಟ್ ಯೂನಿಕ್ ಅರೆ ಇಸ್ ಈಕ್ವಲ್ ಟು, ನಾನೇನು ಮಾಡ್ತೀನಿ, ಒಂದು ಎಂಟಿ ಅರೆ ತಗೋತಾ ಇದ್ದೀನಿ. ಈಗ ನಾನು ಪುಷ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಪ್ರತಿ ಒಂದು ಸಲ ಲೂಪ್ ಆದಾಗ 6 ಮತ್ತು 2
ನಾನು 6ನಲ್ಲಿ 2ನ ಮೈನಸ್ ಮಾಡಿದಂಗೆ 4 ಅಂತ ಸಿಗುತ್ತೆ. ಸೊ ನನಗೇನಾಯಿತು 4 ಮತ್ತು 2 ಅನ್ನೋದು ಒಂದು ಅರೇನಲ್ಲಿ ಸೇವ್ ಆಗುತ್ತೆ. ಅದೇ 6 ಮತ್ತು 4ನ ಮಾಡಿದಾಗ 4 and 2 ಅಂದರೆ ಫಸ್ಟ್ ಟೈಮು 2 and 4 ಸೇವ್ ಆಯಿತು, ಸೆಕೆಂಡ್ ಟೈಮ್ 4 and 2 ಸೇವ್ ಆಗುತ್ತೆ. ಆಯಿತಾ? ಜಸ್ಟ್ ಇಲ್ಲಿ ನಿಮಗೆ ಎಕ್ಸಾಂಪಲ್ನೇ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇದೇ ಒಂದು ಯೂನಿಕ್ ಅರೇ ಒಳಗಡೆ ನಾನೇನು ಮಾಡ್ತಾಯಿದ್ದೀನಿ, ಪುಷ್ ಮಾಡ್ತಾ ಇದ್ದೀನಿ. ಯಾವುದನ್ನ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಮತ್ತು ಎಲಿಮೆಂಟ್ ಇದೆರಡನ್ನ ನಾನು ಏನು ಮಾಡ್ತಾಯಿದ್ದೀನಿ, ಪುಷ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಇದನ್ನು ಲಾಗ್ ಮಾಡಿದ್ರೆ ಈ ಲೂಪ್ ಎಲ್ಲ ಹೊರಗಡೆ ಬಂದ ಮೇಲೆ ನಾನು ಇದನ್ನು ಲಾಗ್ ಮಾಡಿದ್ರೆ ಸೊ ನನಗೇನು ಸಿಗುತ್ತೆ, 3 ಅರೇ ಸಿಗುತ್ತೆ. ಅದರಲ್ಲಿ ಒಂದು 4 and 2, 3 and 3 ಮತ್ತು 2 and 4. 4 and 2 ಮತ್ತು 2 and 4 ಏನಂತಂದರೆ ಎರಡು ಸೇಮ್ ಎಲಿಮೆಂಟ್ಸು. ಆಯಿತಾ? ಅದೇನಾಗ್ತದೆ, ಲೂಪಲ್ಲಿ ಏನಾಗ್ತಾ ಇದೆ, ನನಗೆ ಫಸ್ಟ್ ಟೈಮ್ 2 ಲೂಪ್ ಮಾಡಿದಾಗ 2 ಅನ್ನೋದು ಮೊದಲನೇ ಇಂಡೆಕ್ಸ್ಗೆ ಬರ್ತಾ ಇದೆ. ಎರಡನೇ ಸಲ 4ನ ಲೂಪ್ ಮಾಡಿದಾಗ 4 ಅನ್ನೋದು ನನಗೆ ಮೊದಲನೇ ಅಂದರೆ 0th ಇಂಡೆಕ್ಸ್ಗೆ ಬರ್ತಾ ಇದೆ ಆ ರೀಸನ್ನಿಂದ. ಸೊ ಇದನ್ನು ನಾನು ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಇನ್ನೊಂದು ವೇರಿಯೇಬಲ್ ತಗೋತೀನಿ. ಏನಂತ ಹೇಳಿದ್ರೆ ಯೂನಿಕ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಏನೋ ಒಂದು ನ್ಯೂ ಸೆಟ್ನ ತಗೊಂಡಿರ್ತೀನಿ. ಈಗ ಇದನ್ನು ನಾನು ಪುಷ್ ಮಾಡೋದಕ್ಕಿಂತ ಮುಂಚೆ ನಾನೇನು ಮಾಡಬೇಕು, ಇನ್ನೂ ಒಂದೆರಡು ಕಂಡೀಷನ್ಗಳನ್ನ ಆ್ಯಡ್ ಮಾಡಬೇಕು. ಏನದು ಕಂಡೀಷನ್ ಅಂತಂದರೆ ಆ್ಯಂಡ್ ಓಕೆ, ಏನು ನನ್ನ ಹತ್ರ ಇರೋಂಥ ಯೂನಿಕ್ ಆಬ್ಜೆಕ್ಟ್ ಓಕೆ ಡಾಟ್ ಹ್ಯಾಸ್ ಅನ್ನೋದೇನೋ ಒಂದು ಕೀ, ಅದೊಂದು ಮೆಥಡ್. ಆ್ಯಕ್ಚುಲಿ ಆಬ್ಜೆಕ್ಟ್ಗಳಲ್ಲಿ ಒಂದು ಮೆಥಡ್. ಓಕೆ, OBJ ಇದು ಅಥವಾ OJನಾ? ಓಕೆ, ಆಬ್ಜೆಕ್ಟ್ ಹಾಗೆ ಇದೆ. ಇರಲಿ, ಆಬ್ಜೆಕ್ಟ್ ಏನು ಅಂತಂದರೆ ನಾನೇನು ಮಾಡ್ತಾ ಇದ್ದೀನಿ, 2 ವ್ಯಾಲ್ಯೂನ ಚೆಕ್ ಮಾಡ್ತೀನಿ. ಮೊದಲನೇದು ಡಿಫ್ ಮೈನಸ್ ಅಂದರೆ ಇದು ನಾನು ಏನು ಮಾಡ್ತೀನಿ, ಟೆಂಪ್ಲೇಟ್ ಲಿಟ್ರಲ್ಸಲ್ಲಿ ನಾನು ಹಾಕ್ತಾ ಇದ್ದೀನಿ. ಅಂದರೆ ಏನು ಹಾಕ್ತಾ ಇದ್ದೀನಿ ಅನ್ನೋದು ಕೂಡ ನಾನು ತೋರಿಸ್ತೀನಿ, ಎಲಿಮೆಂಟ್. ಅಥವಾ ಇದನ್ನೇ ನಾನು ಏನು ಮಾಡ್ತಾ ಇದ್ದೀನಿ, ಉಲ್ಟಾ, ಇದು ಇನ್ಕ್ಲೂಡ್ ಆಗಿರಬಾರ್ದು. ಸೊ ಆ ರೀಸನಿಂದ ಈ ಕಂಡೀಷನ್ ಬರೀತಾ ಇರೋದು. ಇಲ್ಲಿ ಎಲಿಮೆಂಟ್, ಇಲ್ಲಿ ಡಿಫ್. ನೀವು ನೋಡಿ ಯೂನಿಕ್ ಆಬ್ಜೆಕ್ಟಲ್ಲಿ ಏನು ಬರುತ್ತೆ ಅನ್ನೋದು ನೋಡೋಣ ಫಸ್ಟ್. ಓಕೆನಾ? ಯೂನಿಕ್ ಆಬ್ಜೆಕ್ಟಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಆಲ್ವೇಸ್ ಯೂನಿಕ್ ಆಬ್ಜೆಕ್ಟಲ್ಲಿ ಏನಿದು, ಓಕೆ ಡಾಟ್ ಆ್ಯಡ್ ಮಾಡಿಲ್ಲ. ಏನಂದರೆ ಯೂನಿಕ್ ಆಬ್ಜೆಕ್ಟ್ ಡಾಟ್ ಆ್ಯಡ್ ಏನನ್ನ ಆ್ಯಡ್ ಮಾಡಬೇಕಂದ್ರೆ ಸೇಮ್ ಟೆಂಪ್ಲೇಟ್ ಲಿಟ್ರಲ್ಸಲ್ಲಿ ನಾನು ಮೊದಲನೇದಾಗೆ ಡಿಫ್ ಹೈಫನ್ ಮತ್ತು ಟೆಂಪ್ಲೇಟ್ ಲಿಟ್ರಲ್ಸ್ ಒಳಗಡೆ ಎಲಿಮೆಂಟ್. ಸೊ ಈಗ ನಾನು ಒಂದು ಸೆಟ್ ಅಂದರೆ ಯೂನಿಕ್ ಆಬ್ಜೆಕ್ಟ್ ಏನಿದೆ ಅದರಲ್ಲಿ ನೋಡೋ ಥರ ಇದ್ದರೆ ನನಗೇನಾಗ್ತಾ ಇದೆ, 4,2 3,3 ಅಂತ ಬರ್ತಾ ಇದೆ. ಆಯಿತಾ? ಸೊ ಇದು ಏನು ಆ್ಯಕ್ಚುಲಿ ಅಂತಂದರೆ ನಾನು ಐಡೆಂಟಿಫೈ ಮಾಡ್ಕೋಬೇಕು ಅಂತಂದರೆ, ಈಗ ಇದನ್ನು ನಾನು ಈ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದರೆ ನಂಗೆ ಏನಾಗುತ್ತೆ, ರಿಪೀಟ್ ಆಗಿಬಿಡುತ್ತೆ. 4 ಮತ್ತು 2 ಮತ್ತು 4 ಅದೆರಡು ರಿಪೀಟ್ ಆಗ್ತಾ ಇರುತ್ತೆ. ಸೊ ಆ ರೀಸನ್ನಿಂದ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಇನ್ನೂ ಒಂದಷ್ಟು ತುಂಬ ವೇಗಳಿದೆ. ಅದರಲ್ಲಿ ಸಿಂಪಲ್ಲಾಗೆ ಒಂದು ಈಸಿ ವೇ ಅಂತಂದರೆ ಇದು ಕೂಡ ಒಂದು. ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ಇದನ್ನು ಕನ್ಸೋಲ್ ಮಾಡ್ತೀನಿ ಅಂತಂದರೆ 4,2 3,3. ಆ್ಯಕ್ಚುಲಿ ಇದೇನು ಅಂತಂದರೆ 3,3 ಕೂಡ ನನಗೇನಾಗಬಾರ್ದು, ಬರಬಾರ್ದು. ಸೊ ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಯಾಕೆಂದರೆ 3 ಅನ್ನೋದು ಒಂದೇ ಸಲ ನಂತರ ಇರೋದು. ಓಕೆ, ಇನ್ನೂ ಒಂದು ಕಂಡೀಷನ್ ಆಗ್ತಾ ಇದ್ದೀನಿ ಇಲ್ಲಿ, ಆ್ಯಂಡ್ diff is not equal to element. ಓಕೆ, ಸೊ ನನಗೇನಾಯ್ತು, ಈಗ ಒಂದೇ ಒಂದು ಎಲಿಮೆಂಟ್ ಬಂತು. ಅದು ಯಾವುದು ಅಂತ ಹೇಳಿದ್ರೆ 4,2. ಅದೇ ನಾನೀಗ ಇಲ್ಲಿ ಫಾರ್ ಎಕ್ಸಾಂಪಲ್ 0ನ ತೆಗೆದು 1 ಅಂತ ಕೊಡ್ತಾ ಇದ್ದೀನಿ ಅಂತ ನಂಗೆ 2 ಎಲಿಮೆಂಟ್ಸ್ ಬರುತ್ತೆ. ಯಾವುದು ಅಂತಂದರೆ 1 ಮತ್ತು 5 ಮತ್ತು 4 ಮತ್ತು 2. 5 + 1 ಏನಾಯಿತು, 6 ಆಯಿತು. 4 + 2 ಏನಾಯ್ತು, ನನಗೆ 6 ಆಯಿತು. ಟಾರ್ಗೆಟೆಡ್ ವ್ಯಾಲ್ಯೂ ನನಗೆ ಬರ್ತಾ ಇದೆ. ಅದೇ ಫಾರ್ ಎಕ್ಸಾಂಪಲ್ ನಾನು ಟಾರ್ಗೆಟೆಡ್ ವ್ಯಾಲ್ಯೂ ನಾನು 7 ಮಾಡ್ತೀನಿ ಅಂತ ಇಟ್ಕೊಳ್ಳಿ. 7 ಮಾಡಿದ್ರು ಕೂಡ ನಂಗೆ 2 ವ್ಯಾಲ್ಯೂ ಬರ್ತದೆ. ಯಾವುದು ಅಂದರೆ 5 ಮತ್ತು 2. 5 + 2 7, 4 + 3 ಅದು ಕೂಡ 7. ಸೊ ಈ ರೀತಿ ನಾವೇನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಟಾರ್ಗೆಟೆಡ್ ವ್ಯಾಲ್ಯೂನ ಒಂದು ಅರೇ ಕೊಟ್ಬಿಟ್ಟು ಅದರಲ್ಲಿ ಇರೋಂಥ 2 ಎಲಿಮೆಂಟ್ಸ್ ಸಮ್ ನನಗೆ ಟಾರ್ಗೆಟೆಡ್ ವ್ಯಾಲ್ಯೂ ಆಗಬೇಕಂದ್ರೆ ಈ ರೀತಿ ನಾವು ಏನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಸೊ ಇನ್ನೊಂದ್ಸಲ ನಾನು ರೀಕ್ಯಾಪ್ ಮಾಡ್ತಾ ಇದ್ದೀನಿ. ಏನಂತಂದರೆ ನಮ್ಮ ಹತ್ರ ಒಂದು ಅರೇ ಇದೆ, ಒಂದು ಟಾರ್ಗೆಟೆಡ್ ವ್ಯಾಲ್ಯೂ ಇದೆ. ಸೊ ಫಸ್ಟ್ ನಾನು ಫಂಕ್ಷನ್ ಕೂಡ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಅರೇನ ನಾನು ಮ್ಯಾಪ್ ಮಾಡ್ತಿದ್ದೀನಿ. ಮ್ಯಾಪ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಐಡೆಂಟಿಫೈ ಮಾಡ್ಕೊತೀನಿ ಡಿಫರೆನ್ಸ್ನ. ಓಕೆ, ಡಿಫರೆನ್ಸ್ ನಾನು ಯಾವ ರೀತಿ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಅಂದರೆ, ನಂತರ ಏನು ಟಾರ್ಗೆಟೆಡ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂಗೆ ಎಲಿಮೆಂಟಿಂದ ನಾನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಟಾರ್ಗೆಟೆಡ್ ವ್ಯಾಲ್ಯೂ 7 ಇದ್ದರೆ 7ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, 1ಅನ್ನು ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನಂಗೆ ಏನಾಯಿತು, 6 ಅನ್ನೋದು ಬಂತು. 6 ಅನ್ನೋದು ನನಗೆ ಡಿಫ್ರೆನ್ಸ್ ಅಲ್ಲಿದೆ. ಸೊ ಅದು ಈ ಮ್ಯಾಪಲ್ಲಿ ಇರೋದು ಫಸ್ಟ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಅರೆ ಒಳಗಡೆ
6 ಅನ್ನೋದು ಇದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ, ಇಲ್ಲ. ಸೊ ಆ ರೀಸನಿಂದ ನಂಗೆ ಏನಾಗುತ್ತೆ, ಮೊದಲನೇದು ಲೂಪ್ ಒಳಗಡೆ ಹೋಗೋದೇ ಇಲ್ಲ, ಈ ಕಂಡೀಷನ್ ಒಳಗಡೆ ಬರೋದೇ ಇಲ್ಲ. ಎರಡನೇದಾಗ ನಂಗೆ ಏನಾಗುತ್ತೆ 2 ಬರುತ್ತೆ. ಸೊ ನಾನೇನು ಮಾಡ್ತೀನಿ 7ಅಲ್ಲಿ 2ನ ಮೈನಸ್ ಮಾಡಿದ್ರೆ 5 ಅಂತ ತಗೋತ್ತೆ. 5 ಅನ್ನೋದು ಅರೇನಲ್ಲಿ ಇದೆ. ಸೊ ನನಗೇನಾಗುತ್ತೆ ಒಳಗಡೆ ಬರುತ್ತೆ. ಅಂದರೆ ಇಲ್ಲಿ ಇನ್ನೂ ಒಂದು ಚೆಕ್ ಮಾಡ್ತಾ ಇದ್ದೀನಿ, ಏನು ಅಂತಂದರೆ ನಾನು ಒಂದು ಆಬ್ಜೆಕ್ಟ್ನ ಸೆಟ್ ಮಾಡ್ತಾ ಇದ್ದೀನಿ. ಯಾವುದು ಅಂತಂದರೆ ಕೀ ಮತ್ತು ವ್ಯಾಲ್ಯೂ, ಅಂದರೆ ಅದರದ್ದು ಆಬ್ಜೆಕ್ಟ್ ನನಗೇನು ಅಂತಂದರೆ ಒಂದು ಸ್ಟ್ರಿಂಗ್ ನಾನು ಸೆಟ್ ಮಾಡ್ತಾ ಇದ್ದೀನಿ. ಡಿಫರೆನ್ಸ್ ಮತ್ತು ಎಲಿಮೆಂಟ್ಸ್ ಎರಡನ್ನೂ ಕೂಡ ಒಂದು ಸ್ಟ್ರಕ್ಚರಲ್ಲಿ ನಾನೇನು ಮಾಡ್ತೀನಿ ಸೆಟ್ ಮಾಡ್ತೀನಿ. ಫಸ್ಟ್ ಡಿಫರೆನ್ಸ್ ಮತ್ತು ಎಲಿಮೆಂಟು, ಎರಡನೇ ಸಲ ಎಲಿಮೆಂಟ್ ಮತ್ತು ಡಿಫರೆನ್ಸ್. ಯಾಕೆಂದರೆ ಲೂಪಲ್ಲಿ ನನಗೇನಾಗುತ್ತೆ ಎಲಿಮೆಂಟ್ಸು ವೈಸ್ ವರ್ಸ್ ಆಗಿ ಬಂದೇ ಬರುತ್ತೆ ಲೂಪ್ ಆಗುವಂಥ ಟೈಮ್ಗಳಲ್ಲಿ. ಓಕೆನಾ. ಸೊ ಆ ರೀಸನ್ನಿಂದ, ಯಾಕೆಂದರೆ ಇಲ್ಲಿ ಬೈ ಡೈರೆಕ್ಷನ್ ಲೂಪ್ ಆಗ್ತಿದೆ, ನಮಗೆ ಕಾಣಿಸ್ತಾ ಇಲ್ಲ. ಅಂದರೆ ಫಸ್ಟ್ ಟೈಮ್ ನನಗೆ ಆಗ್ತಾ ಇರೋದು ಒಂದೇ ಲೂಪು, ಬಟ್ ವ್ಯಾಲ್ಯೂ ನನಗೆ ಬೈ ಡೈರೆಕ್ಷನಲ್ಲಿ ತೋರಿಸುತ್ತೆ. ಯಾಕೆಂತಂದರೆ ಫಸ್ಟು ಈ 7 ಅನ್ನೋದು 1ಇಂದ ಮೈನಸ್ ಆದಾಗ ನನಗೇನಾಗುತ್ತೆ 5 ಅನ್ನೋದು ಬರುತ್ತೆ, ಆಯಿತಾ. ಅಥವಾ 2 ಅನ್ನೋದು 7ಇಂದ 2ನ ಮೈನಸ್ ಮಾಡಿದ್ರೆ 5 ಅನ್ನೋದು ಬರುತ್ತೆ. ಅದೇ 7ಇಂದ 5ನ ಮೈನಸ್ ಮಾಡಿದ್ರೆ ನನಗೆ 2 ಅನ್ನೋದು ಬರುತ್ತೆ. ಸೊ ಆ ರೀಸನ್ನಿಂದ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಎರಡನ್ನೂ ಕೂಡ ಸ್ವಿಚ್ ಮಾಡಿ ನಾನು ಕಂಡೀಷನಲ್ಲಿ ಬರ್ಕೋತಾ ಇದ್ದೀನಿ. ಅದಾದಮೇಲೆ ಡಿಫ್ರೆನ್ಸ್ ಕೂಡ ನನಗೆ ಎಲಿಮೆಂಟ್ ಜೊತೆ ಇರಬಾರ್ದು. ಅಂದರೆ 3 ಅನ್ನೋದು 2 ಸಲ ಬರುತ್ತೆ. ಸೊ ಆ ರೀಸನ್ನಿಂದ ಡಿಫ್ರೆನ್ಸ್ ಕೂಡ ಎಲಿಮೆಂಟಲ್ಲಿ ಇರಬಾರ್ದು. ಸೊ ಹಾಗೇನೆ ಅದನ್ನೇನು ಮಾಡ್ತಾ ಇದ್ದೀನಿ, ಇನ್ ಕೇಸ್ ಆ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತಂದರೆ ನಾನು ಯೂನಿಕ್ ಆಬ್ಜೆಕ್ಟ್ ಒಳಗಡೆ ಯೂನಿಕ್ ಅರೇ ಒಳಗಡೆ ನಾನು ಪುಷ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ. ಇದು ಸಿಂಪಲ್ ಆಗಿರುತ್ತೆ. ಬಟ್ ಏನಂತಂದರೆ ಆಲ್ಮೋಸ್ಟ್ ನಿಮಗೆ ರಿಪೀಟೆಡ್ ಆದರೂ ಪರವಾಗಿರಲ್ಲ, ಬಟ್ ಯಾವ್ದೆರಡು ನಂಬರ್ ಅನ್ನೋದು ಕೇಳ್ತಾರೆ. ಅಂದರೆ ರಿಪೀಟೆಡ್ ಆದರೂ ಪರವಾಗಿಲ್ಲ ಅಂತಂದರೆ ಈ ಒಂದು ಸಿನಾರಿಯೋ. ಸೊ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಆಲ್ಮೋಸ್ಟ್ ಕೇಳ್ತಾರೆ. ಇದಿಲ್ಲ ನೆಸರಿ ಇಲ್ಲ ಅಂತಂದ್ರು ನೀವು ಇದನ್ನಾದರೂ ಐಡೆಂಟಿಫೈ ಮಾಡಿದ್ರೆ ಬೆಟರ್. ಅಂದರೆ 5 ಮತ್ತು 2 4 3 3 4 2 5 ಇದನ್ನಾದರೂ ನೀವು ಐಡೆಂಟಿಫೈ ಮಾಡ್ತು ಅಂತಂದ್ರೂ ಓಕೆ. ಫಿಲ್ಟರ್ ಮಾಡಿದ್ರೆ ಅದಿನ್ನೂ ಕೂಡ ಬೆಟರ್. ಇದರಲ್ಲಿ ಒಂದು ಮೆಥಡು ಸೆಟ್ ಯೂಸ್ ಮಾಡ್ಕೊಂಡು ಮಾಡೋದು, ಇದರಲ್ಲಿ ಫಿಲ್ಟರ್ ಕೂಡ ಮಾಡ್ಬೋದು, ಲೂಪ್ ಮಾಡಿ ಕೂಡ ಮಾಡ್ಬೋದು, ಆಯಿತಾ. ಕಂಡೀಷನ್ ಹಾಕೊಂಡು ಕೂಡ ಬೇಕಾದರೂ ಮಾಡ್ಬೋದು, ಯಾವುದೇ ಒಂದು ವೇನಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಬೋದು, ಆಯಿತಾ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.